Hi, 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 hi. This is ನಿಮ್ಮ ಗೋಪಾಲ. Hey, ನಿಮ್ಮ ಗೋಪಾಲ, ನಿಮ್ಮ ಶ್ರೀ ಹೋಬಿಲಾಶಿಗಾಗಿ. Welcome back to my channel, ನಿಮ್ಮ ಗೋಪಾಲ. Hi, name it. Hi, name it. Hi, name this class. ಚಾಪೆ ಸ್ಕೂಲ್. ಚೆನ್ನಾಗಿದೆಯಲ್ಲ. ವೆಲ್ಕಮ್ ಬ್ಯಾಕ್ ಟು ಸ್ವಾಗತ ಸುಸ್ವಾಗತ ನನ್ನ ಒಂದು ಚಾಪೆ ಸ್ಕೂಲ್ಗೆ. ಬನ್ನಿ ಈ ಒಂದು ಕ್ಲಾಸಲ್ಲಿ there are so many abbreviations. I explain it. PhD ಮಾಡಬೇಕಾದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕು. ಪೋಸ್ಟ್ ಗ್ರಾಜ್ಯುಯೇಷನ್ ಅಂದರೆ ಎಷ್ಟೋ ಜನಕ್ಕೆ ಪಿ ಜಿ ಅಂದರೆ ಪೇಯಿಂಗ್ ಗೆಸ್ಟಾ ಅಂತಲೇ ಹೇಳ್ತಾರೆ. ಸೊ ಅಲ್ಲ, ಪೇಯಿಂಗ್ ಗೆಸ್ಟು ಅದು ಬೇರೆ ಸಿಚುವೇಶನ್ಸಲ್ಲಿ. ಪಿ ಜಿ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್, ಎಜುಕೇಷನ್ ಫೀಲ್ಡಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಕರಿತೀವಿ ಪಿ ಜಿನ. ಅದೇ ಥರ ಯು ಜಿನ ಅಂಡರ್ ಗ್ರ್ಯಾಜುಯೇಟ್ ಅಂತ ಕರಿತೀವಿ. ಯಾವುದಾದ್ಮೇಲೆ ಯಾವುದು? ಫಸ್ಟು ಪಿ ಎಚ್ ಡಿನ ಮಾಡೋದಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ 55% ಇರಬೇಕು. ನಮ್ಮ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಲ್ಲಿ ನಾವು 55% ಆಫ್ ಮಾರ್ಕ್ಸನ್ನು ನಾವು ಅಗ್ರಿಗೇಷನ್ ಆಗಿ ತೊಗೊಂಡಿದ್ರೆ ಆ ಒಂದು ಪಿ ಎಚ್ ಡಿಗೆ ಎಲಿಜಿಬಿಲಿಟಿ ಸಿಗ್ತದೆ. 55% ಯಾರಿಗೆ? ಜನರಲ್ಸ್ಗೆ. 50% ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂದರೆ ಸೊ ಆ ಒಂದು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವ್ರಿಗೆ 5% ರಿಲ್ಯಾಕ್ಸೇಷನ್ ಇರ್ತದೆ. ಸೊ ಹಾಗಾಗಿ 50% ಅವ್ರಿಗೆ, ಸೊ 55%. ಈ ಒಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಇದು ಸ್ಟಾರ್ಟಿಂಗೇ ಗೊತ್ತು. ಫಸ್ಟ್ ಇಯರ್ ಅಂಡರ್ ಗ್ರ್ಯಾಜುಯೇಷನ್ಗೆ ಹೋಗ್ತಿರಲ್ಲ, ಆಗಲೇ ಗೊತ್ತಾಗಬೇಕು. ಆ ಒಂದು ಉದ್ದೇಶಕ್ಕೆ ಹೇಳ್ತಾ ಇರೋದು. ಎಷ್ಟೋ ಜನ ಹೇಳಿರ್ತಾರೆ, ಕೇಳಿರ್ತೀರ, ಮರ್ತೋಗಿರ್ತೀರ, ಆದರೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ. ಸೊ ನಾವು ಓಕೆ, ಈ ಒಂದು ಪಿ ಎಚ್ ಡಿನ ನೀವು ಕೋರ್ಸನ್ನು ಎಲಿಜಿಬಿಲಿಟಿ ತೊಗೋಬೇಕಂದ್ರೆ 55% ಜನರಲ್ ಆಗಿದ್ದರೆ ಇರಬೇಕು. ಬೇರೆ ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಅವ್ರಿಗೆ 50% ಅಗ್ರಿಗೇಷನ್ ಮಾರ್ಕ್ಸ್ ಇರಬೇಕು. ಓಕೆನಾ? ಈ ಒಂದು ಪಿ ಎಚ್ ಡಿ ಕೋರ್ಸ್ ಅಂತಕ್ಕಂಥದ್ದು ನೀವು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ, ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡ್ಬೋದು. ಆ್ಯಂಡ್ ದೇರ್ ಆರ್ ಅದರ್ ಸೋ ಮೆನಿ ಅದರ್ ಯೂನಿವರ್ಸಿಟೀಸ್ ಇದ್ದಾವೆ, ಮಾಡ್ಕೋಬೋದು. ಓಕೆ, ಸೊ ಈ ಒಂದು ಬ್ಯಾಂಗ್ಳೂರು ಅಥವಾ ಮೈಸೂರು ಯೂನಿವರ್ಸಿಟಿಯಲ್ಲಿ ನೀವು ಈ ಒಂದು ಪಿ ಎಚ್ ಡಿನ ಮಾಡಬೇಕಾದ್ರೆ ಈ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ಇಷ್ಟು ಮಾರ್ಕ್ಸನ್ನು, ಎಲಿಜಿಬಿಲಿಟಿ ಮಾರ್ಕ್ಸನ್ನು ತಗೋಬೇಕು. ಓಕೆ, ಎಂಪಿಲ್ ಇದೆ. ಸೊ ಎಂಪಿಲ್ ಅಂತಂದರೆ ಮಾಸ್ಟರ್ ಆಫ್ ಫಿಲಾಸಫಿ. ಮಾಸ್ಟರ್ ಆಫ್ ಫಿಲಾಸಫಿನ ನೀವು ಮಾಸ್ಟರ್ ಆಫ್ ಫಿಲಾಸಫಿನೂ ಮಾಡಬೇಕಂತಂತಂದರೆ ಬೆಂಗಳೂರು ಅಥವಾ ಮೈಸೂರು ಯೂನಿವರ್ಸಿಟಿ ಅಥವಾ ಬೇರೆ ಯೂನಿವರ್ಸಿಟಿಗಳಲ್ಲಿ ನೀವು ಅಲ್ಲೂ ಸಹ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ 55% ಆಫ್ ಮಾರ್ಕ್ಸ್, ಅಗ್ರಿಗೇಷನ್ ಮಾರ್ಕ್ಸ್ ತೊಗೊಂಡಿರಬೇಕು. ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರು 50% ತೊಗೊಳ್ಬೇಕು. ಓಕೆ, ಯು ಜಿ ಅಂದರೆ ಅಂಡರ್ ಗ್ರ್ಯಾಜುಯೇಟು. ಈ ಯಾಕೆ ಯು ಜಿ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಅಂತಂದರೆ, ಎಷ್ಟೋ ಜನ ಡಿಗ್ರಿ ಸೇರ್ಕೊಂಡಿರ್ತಾರೆ. ಫಸ್ಟ್ ಇಯರ್ ಐ ಆಮ್ ಡೂಯಿಂಗ್ ಫಸ್ಟ್ ಇಯರ್ ಡಿಗ್ರಿ ಅಂತಾರೆ. ನಾನು ಮೊದಲನೇ ಡಿಗ್ರಿ ಕೋರ್ಸಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಯು ಜಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಹೇಳ್ತಿದ್ದೀನಿ. ಸೊ ಅಂಥವರು, ಸೊ ಐ ಡೋಂಟ್ ಬ್ಲೇಮ್, ನಾನು ಬ್ಲೇಮ್ ಮಾಡ್ತಾಯಿಲ್ಲ. ಗೊತ್ತಿಲ್ಲ ಅಂತಂದರೆ ತಿಳ್ಕೊಬೇಕು. ಸೊ ಅಷ್ಟೇ, ಆ ಒಂದು ಉದ್ದೇಶಕ್ಕೋಸ್ಕರ. ಯು ಜಿ ಅಂತಂದರೆ ಅಂಡರ್ ಗ್ರ್ಯಾಜುಯೇಟು. ಈ ಒಂದು ಆಫ್ಟರ್ ಕಂಪ್ಲೀಷನ್ ಆಫ್ ಪಿ ಯು, ಪ್ರೀ ಯೂನಿವರ್ಸಿಟಿ ಕೋರ್ಸ್ ಅಂತ ಏನು ಕರಿತೀವಿ, ಆ ಒಂದು ಪ್ರೀ ಯೂನಿವರ್ಸಿಟಿ ಆದಮೇಲೆ ನಾವು ಯು ಜಿ ಕೋರ್ಸನ್ನು ಮಾಡ್ತೀವಿ. ಇಲ್ಲಿ ಬಿ ಇ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಬಿ ಟೆಕ್, ಬ್ಯಾಚುಲರ್ ಆಫ್ ಬಿ ಟೆಕ್ ಇದೆ, ಬ್ಯಾಚುಲರ್ ಆಫ್ ಟೆಕ್ನಾಲಜಿ, MBBS ಇದೆ. ಸೊ ಏನೇ ಇರಲಿ ಕೋರ್ಸ್, ಅದನ್ನು ನಾವು ಯು ಜಿ ಕೋರ್ಸ್ ಅಂತಲೇ ಕರಿತೀವಿ. ಸೊ ಈ ಒಂದು ಯು ಜಿ ಕೋರ್ಸಲ್ಲೂ ಸಹ ಸೇಮ್ 55%, ಅಂದರೆ 55 ಜನರಲ್ ಮತ್ತು 50 ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ. ಸೊ ಈ ಒಂದು ಪರ್ಸೆಂಟೇಜ್ ಆಫ್ ಮಾರ್ಕ್ಸು ಪೋಸ್ಟ್ ಗ್ರ್ಯಾಜುಯೇಷನ್ ಕೆಲವೊಂದು ಕೋರ್ಸಸ್ಗೆ ಎಲಿಜಿಬಿಲಿಟಿಯಾಗಿ ತೊಗೊತಾರೆ. ಸೊ ವೇರಿ ಆಗ್ಬೋದು. ಸೊ ಡಿಪೆಂಡ್ಸ್ ಅಪಾನ್ ಯೂನಿವರ್ಸಿಟಿ ಕ್ರೈಟೀರಿಯಾ, ಯೂನಿವರ್ಸಿಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬೇಸ್ಡ್ ಆನ್ ವೇರಿ ಅಂದರೆ ಡಿಫ್ರೆನ್ಸ್, ವ್ಯತ್ಯಾಸ ಆಗ್ಬೋದು. ಸೊ ಹೀಗಿದೆ. ಈಗ ಪಿ ಎಚ್ ಡಿ ಅಂದರೆ ಡಾಕ್ಟರ್ ಆಫ್ ಫಿಲಾಸಫಿ, ಎಂಪಿಲ್ ಅಂತಂದರೆ ಮಾಸ್ಟರ್ ಆಫ್ ಫಿಲಾಸಫಿ, ಪಿ ಜಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್, ಯು ಜಿ ಅಂದರೆ ಅಂಡರ್ ಗ್ರ್ಯಾಜುಯೇಟ್, ಪಿ ಯು ಅಂದರೆ ಪ್ರೀ ಯೂನಿವರ್ಸಿಟಿ, SSLC ಸೆಕೆಂಡ್ರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್. ಇದು ಸಹ ಎಷ್ಟೋ ಜನಕ್ಕೆ ಗೊತ್ತೇ ಆಗೋದಿಲ್ಲ, ಎಷ್ಟೋ ಪೇರೆಂಟ್ಸ್ಗೆ ಎಷ್ಟೋ ಗೈಡೆನ್ಸ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ SSLC ಅಂತಂದರೆ ಗೊತ್ತಿರಲಿ, ಸೆಕೆಂಡ್ರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಂತ.
ಇದು ನಾವು ಏನು ಕಾಮನ್ ಆಗಿ ಒಂದು ಇದು 10th ಕ್ಲಾಸ್ ಅಂತ ಕರಿತೀವಲ್ಲ ಅದು. ಸೊ SSLC ಅಂತಂದರೆ ಸೆಕೆಂಡ್ರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್. ಈ ಒಂದು CBSE ಇದೆ. ಸೊ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್. CBSE ಅಂತ ಫುಲ್ ಫಾರ್ಮ್ ಏನಂತ ಕರಿತೀವಿ, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್. ಇಲ್ಲಿ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇರ್ತದೆ, ನೋಡ್ಕೊಳ್ಳಿ. ಸೊ ನೋಡಿ, ಸರಿಯಾಗಿ ನೋಡ್ಕೊಳ್ಳಿ, ಹೊಡೆದು ಬಿಡ್ತೀನಿ ಅಂತ ನಾನು ಹೇಳೋದಿಲ್ಲ, ಸುಮ್ಮನೆ ತೋರಿಸೋದಕ್ಕೆ ಸ್ಟಿಕ್ ಆಗಿ ಇದನ್ನು ತೊಗೊಂಬಂದಿರೋದು. ಸೊ ಈ ಒಂದು CBSE ಅಂತಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್. ICSE ಅಂತಂತಂದರೆ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡ್ರಿ ಎಜುಕೇಷನ್. ಈ ಒಂದು CBSE ಮತ್ತು ICSE ಡಿಫ್ರೆನ್ಸು ಗೊತ್ತಿರಲಿ. ಫುಲ್ ಫಾರ್ಮಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇರ್ತದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಒಂದು CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಅಂತ ರಿಟರ್ನಲ್ಲಿ ಬರೆಯೋದು. ಸೊ ಯಾಕೆ ಯೂಸ್ ಮಾಡ್ತಾರೆ ಅಂತ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಸೊ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಅಂತ ICSE ಹೇಳ್ತಾರೆ. ಸೊ ಹೀಗಾದರೆ CBSE ಮತ್ತು ICSE ಅವರು ಕ್ಲಾಸ್ 11 ಕ್ಲಾಸ್ 12 ಗೊತ್ತಿರಲಿ ಅನ್ನೋ ಪರ್ಸೆಂಟ್. ಇದು ಕ್ಲಾಸ್ 10th ಕ್ಲಾಸ್ ಕ್ಲಾಸ್ 11 ಕ್ಲಾಸ್ 12. ಸೊ ಹೀಗೆ ಬರೀತಾರೆ ಅಲ್ವಾ. ಸೊ ನಿಮ್ಗೆ ಗೊತ್ತಿರಲಿ ಅಂತಲೇ ಹೇಳೋದಕ್ಕೆ ಅಷ್ಟೇ. ಸೊ ಕ್ಲಾಸ್ 10th ಕ್ಲಾಸ್ 11 ಕ್ಲಾಸ್ 12 ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ ಗೊತ್ತಿರಲಿ ಅಂತ ಹೇಳ್ತೆ ಅಷ್ಟೇ. ಸೊ ಈಗ ಇದಾದ ಮೇಲೆ ಸರಿಯಾಗಿ ತಿಳ್ಕೊಳ್ಳಿ. ಸೊ SLC ಆದಮೇಲೆ PU ಆದಮೇಲೆ UG ಆದಮೇಲೆ PG ಆದಮೇಲೆ MPhil ಆದರೂ ಮಾಡ್ಬೋದು ಅಥವಾ PhD ಮಾಡ್ಬೋದು, ಇನ್ನು ಬೇರೆ ಬೇರೆ ಕೋರ್ಸಸ್ಸು ಮಾಡ್ಬೋದು, ಈ ಥರ ಇರ್ತದೆ. ಸೊ ಇಷ್ಟಾದ ಮೇಲೆ ನಮಗೆ ಕೆಲವೊಂದು ವಿಚಾರಗಳು ಗೊತ್ತಿರೋದಿಲ್ಲ. ಯಾವ ವಿಚಾರಗಳು ಗೊತ್ತಿರೋದಿಲ್ಲ? ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ನಾವು ಮಕ್ಕಳು ಈಗ ತುಂಬಾ ಫಾರ್ವರ್ಡೆಡ್, ತುಂಬಾ ಡೆವಲಪ್ಡ್ ಸೊಸೈಟಿಯಲ್ಲಿ ಇರ್ತಕ್ಕಂಥ ನಾವು ಕೆಲವೊಂದು ವಿಚಾರಗಳನ್ನು ನಾವು ನೆಗ್ಲೆಕ್ಟ್ ಮಾಡಿರ್ತೀವೋ, ಇಲ್ಲ ಸರಿಯಾಗಿ ತಿಳ್ಕೊಂಡಿರೋದಿಲ್ಲ, ಕ್ಲಾರಿಟಿ ಇರೋದಿಲ್ಲ. ಯಾಕೆ ಅಂತಂದರೆ, ಈಗ ಫಸ್ಟ್ ಆಫ್ ಆಲ್ ನಾವು ಮಗುನ ಸ್ಕೂಲ್ಗೆ ಜಾಯಿನ್ ಮಾಡಿಸುವಾಗ ಯಾವ ಕ್ಲಾಸ್ಗೆ ಜಾಯಿನ್ ಮಾಡಿಸ್ತಾ ಇದ್ದೀವಿ? ಈಗ ಅಟ್ ಪ್ರೆಸೆಂಟ್ 2023 ಈ ಒಂದು ಟೈಮಲ್ಲಿ ಯಾವ ಒಂದು 2023-24 ಈಗ. ಸೊ ಈಗ ನಾವು pre-KG ಅಂತೀವಿ. ಸೊ pre-KG ಅಂತ ಯಾವುದು ಇಲ್ಲ, pre-KG ಅಂತ ಯಾವುದು ಇಲ್ಲ, KG ಅಂತಿದೆ. KG ಅಂದರೆ ಏನು? 1 kg 2 kg 3 kg ಅಲ್ಲ. ಸೊ KG ಅಂತಂದರೆ ಕಿಂಡರ್ ಗಾರ್ಟನ್. ಸೊ ಈ ಕಿಂಡರ್ ಗಾರ್ಟನ್ ಅಂತಕ್ಕಂಥ ಅದನ್ನೇ ನಾವು ನರ್ಸರಿ ಅಂತ ಕರಿತಕ್ಕಂಥದ್ದು. ನಾವು ನಮ್ಮ ಮಕ್ಕಳನ್ನು ಈಗ ಏನು ಶಾಲೆಗೆ ಸೇರಿಸ್ತೀವಿ, ಸರ್ಕಾರಿ ಶಾಲೆ ಆದರೆ ಅಂಗನವಾಡಿಗೆ ಸೇರಿಸ್ತೀವಿ, ಅಥವಾ ಪ್ರೈವೇಟ್ ಸ್ಕೂಲ್ ಅಂತಂದರೆ ನರ್ಸರಿಗೆ ಸೇರಿಸ್ತೀವಿ. ಈ ಒಂದು ನರ್ಸರಿಯನ್ನು ನಾವು pre-KG ಅಂತ ಕಾಮನಾಗಿ ಹೇಳ್ತಾರೆ. ಆದರೆ pre-KG ಅಂತ ಏನಿಲ್ಲ. ಸೊ ನರ್ಸರಿ ಅಂತ ಇರ್ತಕ್ಕಂಥದ್ದು. ಇಲ್ಲಿ ಸೋಷಿಯಲ್ ಇಂಟ್ರಾಕ್ಷನ್ಗೋಸ್ಕರ ಡ್ರಾಯಿಂಗು, ರೈಟಿಂಗು, ರೀಡಿಂಗು, ಈ ಥರ ಕೆಲವೊಂದು ಆ್ಯಕ್ಟಿವಿಟೀಸ್ ಅಂತಕ್ಕಂಥದ್ದನ್ನ ಕಲಿಸ್ಕೊಡ್ತಾರೆ. ಸೊ ಈ ಒಂದು ನರ್ಸರಿ ಜಾಯಿನ್ ಮಾಡಿಸ್ತೀವಿ. ನರ್ಸರಿ ಆದಮೇಲೆ UKGನ ಅಥವಾ LKGನ ಅಂತ ಕನ್ಫ್ಯೂಷನ್ ಆಗ್ಬಿಡ್ತದೆ ಕೆಲವರಿಗೆ. ಇಲ್ಲಿ ಇದು ಪಾಯಿಂಟೇ. UKGನ ಅಥವಾ LKGನ ಅನ್ನೋದು ಕನ್ಫ್ಯೂಷನ್. UKGನ LKGನ ನೋಡಿ, ಬೇಸಿಕ್ ಇಲ್ಲೇ ನಾವು ಹೇಳಿರ್ತೀವಿ, ಬೇಸಿಕ್ಗೆ ಗೊತ್ತಿರೋದಿಲ್ಲ. ಆ ಬೇಸಿಕ್ ಗೊತ್ತಿಲ್ಲ ಅನ್ನೋ ಒಂದು ವಿಚಾರಕ್ಕೋಸ್ಕರ ನಮಗೆ PhD ಬಗ್ಗೆನೂ ಗೊತ್ತಿರುತ್ತೆ, MPhil ಬಗ್ಗೆನೂ ಗೊತ್ತಿರುತ್ತೆ. LKG, UKG, ನರ್ಸರಿ, pre-KG ಈ ಒಂದು ವಿಚಾರಗಳ ಬಗ್ಗೆ ಬಂದಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲೇನೋ ಎರರ್ ಮಾಡೋಕ್ಕೆ ಹೋಗ್ತೀವಿ ಅಲ್ಲ. ಸೊ ಮೊದಲು ನರ್ಸರಿ ಆದಮೇಲೆ ತಗೊಳ್ಳೋದು LKG ಅಂದರೆ ಲೋಯರ್ ಕಿಂಡರ್ ಗಾರ್ಟನ್. ಓಕೆ. ಸೊ UKG ಅಂತಂದರೆ ಅಪ್ಪರ್ ಕಿಂಡರ್ ಗಾರ್ಟನ್. ಸೊ ಫಸ್ಟು ನರ್ಸರಿಗೆ ಜಾಯಿನ್ ಮಾಡಿಸ್ತೀವಿ, ಅಲ್ಲಿಂದ LKGಗೆ ಪ್ರಮೋಟ್ ಮಾಡ್ತಾರೆ, ಅಲ್ಲಿಂದ UKGಗೆ ಪ್ರಮೋಟ್ ಮಾಡ್ತಾರೆ, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಮಾಡ್ತಾರೆ. ಸೊ ಹೀಗೆ
ಇದಿಷ್ಟು ನನ್ನ ಒಂದು ಕ್ಲಾಸ್. ಈ ಒಂದು ಕ್ಲಾಸ್ ಇಷ್ಟವಾದಲ್ಲಿ ಅಥವಾ ಯಾರಾದರೂ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿದ್ದರೆ ನನ್ನ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.